ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಇನ್ನು ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಆತ್ಮಾರಾಮ ಎಂಬುವಂತಹ ಪದವನ್ನು ನೀವು ಕೇಳಿಸಿಕೊಂಡಿರಬಹುದು. ಆತ್ಮಾರಮಣತ್ವ ಅಂದರೆ ಯಾರು ಆತ್ಮದಲ್ಲಿಯೇ ರಮಿಸುತ್ತಾರೋ ಅಂತಹವರನ್ನು ಆತ್ಮರಮಣರು ಅಂತ ಹೇಳಿ ಕರೀತೇವೆ. ಓಕೆ, ವಿಷಯ ವಾಸನೆಗಳಲ್ಲಿ ರಮಿಸುತ್ತಾನೆ ಅವರನ್ನು ವಿಷಯ ವಾಸನಾರಮಣರು ಅಂತ ಕರೀತೇವೆ. ಹಾಗೆ ಒಬ್ಬೊಬ್ಬರು ಒಂದೊಂದರಲ್ಲಿ ರಮಿಸುವ ಇಚ್ಛೆಯನ್ನು ಉಳ್ಳವರಾಗಿರ್ತಾರೆ, ಅವರು ಆ ರಮಣರು. ಹಾಗೆ ಯಾರು ಸದಾ ಆತ್ಮಿಕದಲ್ಲಿ ನೆಲೆ ನಿಂತು ಆತ್ಮದಲ್ಲಿಯೇ ಸಂತುಷ್ಟರಾಗಿ ಆತ್ಮ ಜ್ಞಾನವನ್ನು ಅನುಭವಿಸ್ತಾ ಅದರ ಆನಂದವನ್ನು ರಮಿಸ್ತಾರೋ ಅಂತಹವರನ್ನ ಆತ್ಮಾರಮಣರು ಅಂತ ಹೇಳಿ ನಾವು ಕರೀತೇವೆ. ಇಂತಹ ಒಂದು ಆತ್ಮರಮಣತ್ವದ ಸ್ಥಿತಿ ಬರಬೇಕು ಅಂತ ಹೇಳಿದರೆ ಸುಮ್ಮನೆ ಅಲ್ಲ, ಅದಕ್ಕೆ ಸಾಕಷ್ಟು ವರ್ಷಗಳ ಸಾಧನೆಯನ್ನು ಮಾಡಬೇಕು. ನಾನು ಆಗಲೇ ಇಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಆ ಒಂದು ವ್ಯಾಕುಲತೆ ಆ ಪರಮಾತ್ಮನಲ್ಲಿ, ಆ ಆತ್ಮಾರಾಮನಲ್ಲಿ ನಮಗೆ ಸಿಕ್ಕಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಇಹಲೋಕದ ಸೆಳೆತಗಳು ಕಡಿಮೆಯಾಗಿ ಏನೋ ಪಾರಲೌಕಿಕವಾದಂತಹ, ಅಲೌಕಿಕವಾದಂತಹ, ದಿವ್ಯವಾದಂತಹ ವಿಚಾರಗಳ ಮೇಲೆ ನಮ್ಮ ಮನಸ್ಸು ಸೆಳೆತವನ್ನು ಕಂಡುಕೊಂಡು ಅದರಲ್ಲಿಯೇ ರಮಣತ್ವವನ್ನು ಅನುಭವಿಸೋದಕ್ಕೆ ಸಿದ್ಧ ಆಗುತ್ತೆ. ಇಂತಹ ಒಂದು ಆನಂದ ನಮಗೆ ಬರಬೇಕು ಅಂತ ಹೇಳಿದರೆ ಈ ಒಂದು ನಾವು ಪರಮಾತ್ಮನ ಜಪಗಳನ್ನು ಮಾಡ್ತಾ ಇರಬೇಕು, ಮಂತ್ರಗಳನ್ನು ಹೇಳ್ತಾ ಇರಬೇಕು, ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇರಬೇಕು, ಮತ್ತು ಭಜನೆಯನ್ನು ಮಾಡ್ತಾ ಇರಬೇಕು. ಪರಮಾತ್ಮನ ಭಜನೆಯನ್ನು ಮಾಡ್ತಾ ಇದ್ದರೆ ನಿಮಗೆ ಆ ಆನಂದವು, ಬ್ರಹ್ಮಾನಂದವು ನಿಜವಾಗಿಯೂ ನಿಮಗೆ ಸಿಗ್ತಾ ಹೋಗುತ್ತೆ. ಆ ಪ್ರೇಮದ ಒಂದು ಸುಧೆ, ಆ ಒಂದು ಏನಿದೆ ಆ ಒಂದು ಸುಧೆ ನಿಮಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಮಾನವ ಜೀವನದ ಉದ್ದೇಶನೇ ಭಗವಂತನಲ್ಲಿ ಪ್ರೇಮವನ್ನು ಅಂಕುರ ಮಾಡಿಕೊಳ್ತಕ್ಕಂಥದ್ದು, ಪ್ರೇಮವನ್ನು ಸಂಪಾದಿಸ್ತಕ್ಕಂಥದ್ದು, ಪರಮಾತ್ಮನನ್ನು ನಮ್ಮ ಪ್ರೀತಿಯಿಂದ ಆಕರ್ಷಿಸಿ ಇಟ್ಟುಕೊಳ್ತಕ್ಕಂಥದ್ದು. ಭಕ್ತಿಯೇ ಮುಖ್ಯ ಆಗಿದೆ. ತರ್ಕ ವಿಚಾರಗಳ ಮೂಲಕ ನೀವು ಬ್ರಹ್ಮಜ್ಞಾನದ ತತ್ವವನ್ನು ಅರಗಿಸಿಕೊಳ್ಳಬಹುದಾದರೂ ಸಹ ಅದು ಬಹಳ ಕ್ಲಿಷ್ಟವಾದಂತಹ ಮಾರ್ಗ. ಆದರೆ ಪ್ರೀತಿಯಿಂದ, ಪ್ರೇಮದಿಂದ, ಶರಣಾಗತಿಯಿಂದ ಪರಮಾತ್ಮನ ಪ್ರೀತಿಯನ್ನು ನಾವು ಆದಷ್ಟು ಬೇಗ ನಾವು ಸಂಪಾದಿಸಿಕೊಳ್ಳಬಹುದಾಗಿದೆ. ಆದ್ದರಿಂದ ಆಗಾಗ ನಿರ್ಜನ ಪ್ರದೇಶಗಳಿಗೆ ಹೋಗಿ ನೀವು ಸಾಧನೆಯನ್ನು ಮಾಡಬೇಕು. ಅಥವಾ ಇರುವ ಜಾಗದಲ್ಲಿ ಏಕಾಂತವ ಸಮಯವು ನಿಮಗೆ ಸಿಕ್ಕಾಗ ನೀವು ಆ ಒಂದು ಪರಮಾತ್ಮನ ಭಜನೆಯನ್ನು ನಾವು ಮಾಡ್ತಾ ಇದ್ದರೆ ನಮಗೆ ಆ ಒಂದು ಆನಂದ ಸಿಕ್ಕಿಬಿಡುತ್ತೆ. ಆ ಒಂದು ಆನಂದ ನಮಗೆ ಸಿಕ್ಕಿದ್ದೇ ಆದಲ್ಲಿ ಉಳಿದ ಎಲ್ಲ ಆನಂದಗಳು ಕೂಡ ನಮಗೆ ತುಂಬ ಗೌಣ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಪ್ರಾರಂಭಿಸುತ್ತೆ. ಏನಪ್ಪ ಇದು, ವಕೀಲರು ಯಾವಾಗಲೂ ಕೂಡ ಬ್ರಹ್ಮಾನಂದ, ಆತ್ಮಾನಂದ, ಚಿನ್ಮಯಾನಂದ, ಸಚ್ಚಿದಾನಂದ ಅಂತ ಹೇಳ್ತಾ ಇದ್ದಾರೆ, ಇದು ಯಾವುದೂ ನಮಗೆ ಗೊತ್ತಿಲ್ವಲ್ಲ. ಸೊ ಅಂತ ಹೇಳ್ತಾ ಹೋದರೆ, ನಾನು ಹೇಳಿದ್ದನ್ನು ನೀವು ಪಾಲನೆ ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಆ ಆನಂದದ ಅನುಭೂತಿಯು ನಿಮಗೆ ಸಿಗುತ್ತೆ. ಆಗ ಅದು ಅನಿರ್ವಚನೀಯ, ಹೇಳಲಿಕ್ಕೆ ಕಸದಳ, ಅಂದರೆ ಹೇಳಲಿಕ್ಕೆ ಸಾಧ್ಯವಾಗದಂತಹ ಒಂದು ಅನುಭವ ಅದಾಗಿದೆ ಅಂತ ಹೇಳಿ ನಾವು ಹೇಳಬಹುದು. ನೋಡಿ, ಎಲ್ಲವನ್ನೂ ಕೂಡ ನಾವು ಮಾಡಿ ತೋರಿಸಲು ಸಾಧ್ಯವಿಲ್ಲ, ನೋಡಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಕೆಲವನ್ನು ನಾವು ಅನುಭವಿಸಿಯೇ ಅದರ ಅನುಭವವನ್ನು ಪಡೆದುಕೊಂಡು ಅನುಭವ ಗಮ್ಯನಾಗಬೇಕಾಗುತ್ತದೆ. ಆದ್ದರಿಂದ ಇಂತಹ ನೋಡಿ, ಉದಾಹರಣೆಗೆ ಗಂಡು ಹೆಣ್ಣಿನ ಮಿಲನದಿಂದ ಸಿಗುವಂತಹ ಆನಂದವನ್ನು ನಮಗೆ ಸ್ವಲ್ಪ ಹೇಳಿ ಅಂದರೆ ಹೇಗೆ ಹೇಳಲಿಕ್ಕೆ ಸಾಧ್ಯ?
ಅದನ್ನು ಅನುಭವಿಸಿ ನೋಡಪ್ಪ ಅಂತ ಹೇಳಬೇಕಾಗುತ್ತದೆ ಅಲ್ಲವೇ? ಹಾಗೆ ಸುರೆಯನ್ನು ಮದ್ಯಪಾನವನ್ನು ಕುಡಿದ ಅನುಭವವನ್ನು ನನಗೆ ಹೇಳ್ತೀರಾ ಅಂತ ಹೇಳಿದರೆ ತೂರಾಡುವುದನ್ನು ನೋಡಬಹುದೇ ಹೊರತು ತೂರಾಡುವವನ ಮನಸ್ಥಿತಿಯು ಹೇಗಿರುತ್ತದೆ, ಆತನ ಅನುಭವ ಹೇಗಿರುತ್ತೆ ಅನ್ನೋದನ್ನು ನೀವು ಅದನ್ನು ಸುರಿಯನ್ನು ಕುಡಿದೇ ನೋಡಬೇಕಾಗುತ್ತದೆ. ಹಾಗೆ ಈ ಬ್ರಹ್ಮಾನಂದವನ್ನು, ಈ ಒಂದು ಆತ್ಮ ರಮಣತ್ವವನ್ನು ನೀವು ಅನುಭವಿಸಬೇಕಾಗಿದ್ದೆ ಆದಲ್ಲಿ ನೀವು ಈ ಒಂದು ನಾನು ಹೇಳಿದಂತಹ ಒಂದು ವಿಚಾರಗಳನ್ನು ಚಿಂತಿಸಿ ನಿತ್ಯಾನಿತ್ಯನೇಕ ವಿವೇಕಗಳು ಶಾಶ್ವತ ಅಶಾಶ್ವತ ವಿವೇಕಗಳನ್ನು ನೀವು ಸಂಪಾದಿಸಿಕೊಂಡು ಸದಾ ಜಪ ತಪ ಧ್ಯಾನ ಯಜ್ಞ ಭಜನೆ ಎಲ್ಲವನ್ನು ಮಾಡ್ತಾ ಪರಮಾತ್ಮನಿಗಾಗಿ ನೀವು ವ್ಯಾಕುಲರಾಗಿ ಅಳುತ್ತಾ ಇದ್ದಿದ್ದೆ ಆದಲ್ಲಿ, ಪರಮಾತ್ಮನ ಪ್ರೀತಿಯೇ ಬೇಕು ಅಂತ ಹೇಳಿ ನೀವು ಕೇಳಿದ್ದೆ ಆದಲ್ಲಿ ಖಂಡಿತ ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ನೋಡಿ, ನಾವು ಬೆಳಗಿಂದ 24 ಗಂಟೆಯಲ್ಲಿ ನಾವು ಕೇವಲ ಒಂದು 5 ನಿಮಿಷನೂ ಕೂಡ ಪರಮಾತ್ಮನಿಗಾಗಿ ಮೀಸಲಾಗಿಡೋದಿಲ್ಲ. ಈ ಎಲ್ಲವೂ ಕೂಡ ಸೂರ್ಯನಿಂದ ನಮಗೆ ಇಡೀ ಜಗತ್ತು ಎದ್ದೇಳುತ್ತೆ. ಆದರೆ ನಾವು ಹೇಗೆ ಸೂರ್ಯನನ್ನು ನೋಡಿ ನಾವು ನಮಿಸುವುದಿಲ್ಲವೋ, ಆತನಿಗೆ ಕೃತಜ್ಞತೆ ಸಲ್ಲಿಸುವುದಿಲ್ಲವೋ, ಹಾಗೆಯೇ ಆತನ ಬೆಳಕಿನಲ್ಲಿಯೇ ನಮ್ಮೆಲ್ಲ ಕಾರ್ಯಗಳನ್ನು ಮಾಡ್ತಾ ನಾವೆಲ್ಲ ಆನಂದವನ್ನು ರಮಿಸ್ತಾ ಇದ್ರು ಕೂಡ ಸೂರ್ಯ ದೇವನಿಗೆ ನಾನು ಕೃತಜ್ಞನಾಗಿರುವುದಿಲ್ಲ, ನಮಿಸುವುದಿಲ್ಲ. ಹಾಗೆ ಪರಮಾತ್ಮನಿಗೂ ಕೂಡ 5 ನಿಮಿಷವೂ ಸಮಯ ನಾವು ಕೊಡೋದಿಲ್ಲ. ಕೊಟ್ಟರೂ ಕೂಡ ಅದರಲ್ಲಿ ಏನೋ ಒಂದು ಪೂಜೆ ಪುರಸ್ಕಾರ, ನನಗೆ ಅದು ಬೇಕು ಇದು ಬೇಕು ಕೇಳ್ತೇವೆ. ಅದು ಗೌಣ ಭಕ್ತಿ ಆಗುತ್ತೆ, ಅದಕ್ಕೆ ಅದರದೇ ಆದಂಥ ಫಲ ಉಂಟು. ಆದರೆ ನಿಮಗೆ ಅನವರತ ಇನ್ಫಿನೈಟ್ ಅನ್ಕಂಡೀಷನಲ್ ಲವ್ ನೋಡಿ, ತಂದೆಗೆ ಮಗಳ ಮೇಲೆ, ತಾಯಿಗೆ ಮಕ್ಕಳ ಮೇಲೆ, ಪೋಷಕರಿಗೆ ಮಕ್ಕಳ ಮೇಲೆ ಇರುವಂತಹ ಪ್ರೀತಿ ಅನ್ಕಂಡೀಷನಲ್. ಅಂತಹ ಪ್ರೀತಿಯು ನಿಮಗೆ ದಕ್ಕಬೇಕು ಅಂತ ಹೇಳಿದ್ರೆ ನೀವು ಆ ಒಂದು ತಂದೆ ತಾಯಿ, ಆ ದೇವರನ್ನು ತಂದೆ ತಾಯಿಯಂತೆ ನೀವು ಸ್ವೀಕಾರ ಮಾಡಬೇಕು. ನಾನು ಅವರ ಮಕ್ಕಳು ಅಂತ ತಿಳಿಯಬೇಕು. ಹೇಗೆ ತಂದೆ ತಾಯಿಗಳು ಮಕ್ಕಳನ್ನು ಸಾಕುವುದು ಸಲಹುವುದು ಆದ್ಯ ಕರ್ತವ್ಯವೋ, ಹಾಗೆಯೇ ಪರಮಾತ್ಮನು ತನ್ನ ಭಕ್ತರನ್ನು ಸಲಹುವುದು ಕೂಡ ಆದ್ಯ ಕರ್ತವ್ಯವಾಗುತ್ತೆ. ನೀವು ಎಷ್ಟರ ಮಟ್ಟಿಗೆ ನೀವು ಪರಮಾತ್ಮನನ್ನು ನನ್ನ ತಂದೆ ನನ್ನ ತಾಯಿ ಅಂತ ಪರಮಹಂಸರು ಕಾಳಿ ಮಾತೆಯನ್ನು ತಾಯಿ ಅಂತ ಸ್ವೀಕರಿಸಿದ ಹಾಗೆ ನಾವು ಸ್ವೀಕರಿಸಿದ್ದೇ ಆದಲ್ಲಿ, ಆತನಿಗಾಗಿ ಆಕೆಗಾಗಿ ನಾವು ವ್ಯಾಕುಲ ಪಟ್ಟಿದ್ದೇ ಆದಲ್ಲಿ ನಮಗೂ ಕೂಡ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ನೀವು ಕೂಡ ಎಲ್ಲವನ್ನೂ ಪಡೆದಂಥವರಾಗಿ ಈ ಜಗತ್ತಿನಲ್ಲಿ ವಿಖ್ಯಾತರಾಗ್ತೀರಾ. ಹಾಗೂ ಈ ಜಗತ್ತನ್ನು ಮೀರಿದಂತಹ ಗುರುವನ್ನೇ ನೀವು ಸೇರ್ತೀರಾ, ಆ ಆನಂದವನ್ನು ಅನುಭವಿಸ್ತೀರಾ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವು ನಿಮಗೆ ಬೇಡ ಎಂಬುವಂತಹ ಮಾತನ್ನು ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ನೋಡಿ, ಹೀಗೆ ಈ ಒಂದು ಸತ್ಸಂಗದಿಂದ ನಿಸ್ಸಂಗರಾಗಬೇಕು ಎಂಬುವಂತಹ ಮಾತನ್ನು ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೆ. ಹೀಗೆ ಯಾರಿಗೆ ಲೌಕಿಕ ಪ್ರಪಂಚದ ಆಸೆಗಳನ್ನು ಮಾಡ್ತಾ ಅದಕ್ಕೂ ಅಂಟಿಕೊಳ್ಳದೆ ನಿಸ್ಸಂಗರಾಗಿ ಆಗಾಗ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂತಹವರು ಕಾಡಿನಲ್ಲಿ ಸಿಂಹನು ಹೇಗೆ ಓಡಾಡ್ತಾ ಇರುತ್ತೋ ಏಕಾಂಗಿಯಾಗಿ, ಹಾಗೆಯೇ ಆದಷ್ಟು ಕೂಡ ಈ ಆಧ್ಯಾತ್ಮಿಕ ಚಿಂತಕರು ಸಾಧಕರು ಒಂಟಿಯಾಗಿ ಇರಲು ಬಯಸುತ್ತಾರೆ. ಯಾಕೆಂದರೆ ಬೇಡದ ಇಲ್ಲದ ಸಲ್ಲದ ಮಾತುಗಳು, ಹರಟೆ ಮಾತುಗಳಿಂದ ಅತ್ಯಮೂಲ್ಯವಾದಂತಹ ಸಮಯವು ವ್ಯರ್ಥವಾಗಿ ಹೋಗಿಬಿಡುತ್ತೆ. ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಲೌಕಿಕತೆಯನ್ನು ಇಟ್ಟುಕೊಂಡು ಮಿಕ್ಕೆಲ್ಲ ಸಮಯವೂ ಕೂಡ ಹೇಗೆ ಕಾಡಿನಲ್ಲಿ ಸಿಂಹ ಇರುತ್ತೋ ಒಂಟಿಯಾಗಿ ಗಜಗಾಂಭೀರ್ಯ ಸಿಂಹ ಗಾಂಭೀರ್ಯದಿಂದ ಇರುತ್ತೋ ಹಾಗೆ ಈ ಒಂದು ಆಧ್ಯಾತ್ಮಿಕ ಸಾಧಕರು ಕೂಡ ಇರ್ತಾರೆ. ಆ ಒಂದು ಸಿಂಹ ಗಾಂಭೀರ್ಯದಲ್ಲಿ ಅರಣ್ಯದಲ್ಲಿ ಮೃಗಗಳ ರಾಜನ ಅಂತೆ ಹೇಗೆ ಅರಣ್ಯದಲ್ಲಿ ಸ್ವೇಚ್ಛೆಯಿಂದ ಏಕಾಂಗಿಯಾಗಿ ತಿರುಗಾಡಿಕೊಂಡು ಈ ಸಿಂಹ ಇರುತ್ತೋ ಹಾಗೆ ಈ ಆತ್ಮ ರಮಣರು, ಆತ್ಮದಲ್ಲಿ ರಮಿಸುವವರು ಆ ರೀತಿಯಾಗಿ ಏಕಾಂಗಿಯಾಗಿ ಇರ್ತಾರೆ. ಅವರಿಗೆ ಯಾರ ಸಹವಾಸವೂ ಬೇಕಾಗಿಲ್ಲ, ಯಾರ ಗೊಡವೆ ಬೇಕಾಗಿಲ್ಲ, ಯಾವ ಬಾಹ್ಯ ಪರಿಕರಗಳ ಅವಶ್ಯಕತೆಯೂ ಇಲ್ಲ ಅವರು ಸಂತೋಷವಾಗಿರಲು. ಯಾಕಂದರೆ ಅವರ ಸಂತೋಷವೆಲ್ಲವೂ ಪ್ರಪಂಚವೆಲ್ಲವೂ ಆತ್ಮನಲ್ಲಿ ಇದೆ, ಆತ್ಮವು ಒಳಗಡೆ ಇದೆ. ಆ ಒಂದು ಅಲೌಕಿಕ ಆನಂದದ ದಿವ್ಯಾಲೋಕವು ಆಂತರ್ಯದಲ್ಲಿ ಇರುವುದರಿಂದ ಅವರು ಆಂತರಿಕ ಪಯಣವನ್ನು ಮಾಡ್ತಾರೆ, ಇನ್ನರ್ ಜರ್ನಿಯನ್ನು ಮಾಡ್ತಾರೆ, ಆತ್ಮ ಸುಖವನ್ನು ಅನುಭವಿಸುತ್ತಾರೆ, ಆತ್ಮ ರಮಣರೇ ಆಗಿಬಿಡ್ತಾರೆ. ಅಂತಹ ಆತ್ಮ ರಮಣರು ಯಾವುದೇ ಇಚ್ಛೆಯನ್ನು ಇಟ್ಟುಕೊಳ್ಳದ ಅನಪೇಕ್ಷರು ಅಂತ ಹೇಳಿ ನಾವು ಕರೆಯಬಹುದಾಗಿದೆ. ಇಂತಹ ಒಂದು ಪರಿಸ್ಥಿತಿಗೆ ಹೋಗಬೇಕಂದ್ರೆ ನಾವು ಭಗವದ್ಭಕ್ತಿಯಿಂದ ಭಗವಂತನ ಪ್ರೀತಿಯನ್ನು ನಾವು ಸಂಪಾದಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ವೀಕ್ಷಕರೇ ನೋಡಿ, ಸುಖ ಸಂತೋಷವೆಲ್ಲವೂ ಒಳಗಡೆ ಇದೆ, ಹೊರಗಡೆ ಇಲ್ಲ. ಯಾವ ವಸ್ತು ವ್ಯಕ್ತಿಗಳಿಂದ
ಸಂತೋಷ ಸಿಗುವಂಥದ್ದಲ್ಲ. ಅದೆಲ್ಲವೂ ತಾತ್ಕಾಲಿಕ, ಪೂರಕ. ಆದರೆ ಇದು ಸ್ವಸ್ಥನಾಗಿರುವಂಥದ್ದು. ಅದರಲ್ಲಿ ಆನಂದ ಯಾವಾಗಲೂ ಇದೆ. ಆ ಒಂದು ಆನಂದದ ಸಾಗರಕ್ಕೆ ನೀವು ಧುಮುಕಬೇಕು, ಅಷ್ಟೇ ಆಗಿದೆ. ಆದ್ದರಿಂದ ಆ ಆನಂದದ ಸಾಗರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಒಂದು ಕೃಪೆ ಗುರು ಮಹಾರಾಜರಿಂದ ಆಗಬೇಕು. ಅಂತಹ ವ್ಯಾಕುಲತೆಯನ್ನು ಸಂಪಾದಿಸಿಕೊಂಡ ಆ ಒಂದು ಪ್ರೇಮ ಸಾಗರವನ್ನೇ ಕುಡಿದ ಆ ಒಂದು ಪ್ರೇಮ ಸಾಗರದಿಂದ, ಅಂಕುರದಿಂದ ಕಾಳಿ ದೇವಿಯನ್ನೇ ತಾಯಿಯನ್ನಾಗಿ ಸ್ವೀಕರಿಸಿ ತಾಯಿಯ ಕೃಪೆ ಕಟಾಕ್ಷಕ್ಕೆ ಪಾತ್ರರಾದಂತಹ ಆ ಒಂದು ಚಿನ್ಮಯ ಸ್ವರೂಪವಾದಂತಹ ಶ್ರೀ ರಾಮಕೃಷ್ಣ ಪರಮಹಂಸ ಗುರು ಮಹಾರಾಜರ ಒಂದು ಪದತಲದಲ್ಲಿ ಕುಳಿತು ಅವರ ಕೃಪೆಗಾಗಿ ನಾನು ಕೂಡ ನಿಮ್ಮೆಲ್ಲರ ಒಳಿತಿಗಾಗಿ ಅವರ ಒಂದು ಕೃಪೆಯನ್ನು ತೆಗೆದುಕೊಳ್ಳಲಿಕ್ಕಾಗಿ ಈ ಒಂದು ಆತ್ಮ ರಮಣತ್ವವನ್ನು ಅನುಭವಿಸುವಂತಹ ಮಟ್ಟಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಲಿ ಎಂಬುವಂತಹ ಇಚ್ಛೆಯಿಂದ ಅವರ ಒಂದು ಭಜನೆಯನ್ನು ಕೂಡ ಇವತ್ತು ನಾನು ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತೇನೆ. ಗುರುವಿನ ಕೃಪೆ ಇಲ್ಲದೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಗುರು ಕೃಪಾಂಜನ ಪಾಯೋ ಮೇರೆ ಭಾಯಿ, ಗುರು ಕೃಪಾಂಜನ ಪಾಯೋ ಮೇರೆ ಭಾಯಿ, ರಾಮ ಬಿನಾ ಕಚು देखत नाही, राम बिना कछु देखत नाही, अंदर रामा बाहिर रामा, अंदर रामा बाहिर रामा, जहाँ देखो सो राम ही रामा, जहाँ देखो सो राम ही रामा, गुरु कृपांजन पायो मेरे भाई, गुरु कृपांजन पायो मेरे भाई, राम बिना कछु देखत नाही, जागत रामा सोवत रामा, जागत रामा सोवत रामा, सपने में देखो राजा धीरामा, सपने में देखो राजा धीरामा, गुरु कृपांजन पायो मेरे भाई, राम बिना कछु देखत नाही, एक जनार्दनी बावहिनी का, जो देखो सो राम सरीक, एक जनार्दनी भावहिनी का, जो देखो सो राम सरीक, गुरु कृपांजन पायो मेरे भाई, राम बिना कछु देखत नाही, राम बिना कछु देखत नाही, अंदर रामा बाहिर रामा, अंदर रामा बाहिर रामा, बाहिर रामा अंदर रामा. ನೋಡಿ,
ಒಳಗೆ ಹೊರಗೆ, ಎಚ್ಚರ ಅವಸ್ಥೆಯಲ್ಲಿ, ಕನಸಿನ ಅವಸ್ಥೆಯಲ್ಲಿ ನೋಡಿದರೆಲ್ಲೆಲ್ಲಿಯೂ ಕೂಡ ಆ ಶ್ರೀರಾಮಚಂದ್ರನ ಭಾವವನ್ನು ನೀವು ತುಂಬಿಕೊಂಡಿದ್ದೆ. ಆದಲ್ಲಿ ರಾಮಕೃಷ್ಣ ಪರಮಹಂಸರು ಸಾಯುವಂತಹ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಅಂದುಕೊಳ್ತಾರೆ, ಆಗಲೂ ಕೂಡ ಅವರ ಮೇಲೆ ಅನುಮಾನ ಇರುತ್ತೆ, ಸಂಪೂರ್ಣವಾಗಿ ಒಪ್ಪಿಕೊಂಡಿರೋದಿಲ್ಲ. ಅಂತಹ ಸಂದರ್ಭದಲ್ಲಿಯೂ ವಿವೇಕಾನಂದರು ಅಂದುಕೊಳ್ತಾರೆ, ಈ ಸಾಯುವ ಸಂದರ್ಭದಲ್ಲಿಯೂ ಕೂಡ, ಅಂದರೆ ಇಷ್ಟು ನರಳಾಟವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿಯೂ ಕೂಡ ಇವರು ನಾನು ಅವತಾರ ಅಂತ ಹೇಳಿ ಒಪ್ಪಿಕೊಂಡ್ರೆ, ಹೇಳಿದರೆ ನಾನು ಅವರನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ತೇನೆ ಅಂತ. ಹಾಗಂದ ಕೂಡಲೇ ಮನಸ್ಸಿನಲ್ಲಿ ಅವರು ಅಂದು ಕೂಡಲೇ ಪರಮಹಂಸರು ಹೇಳ್ತಾರೆ, ಹೇ ನರೇನ್, ಯಾರು ರಾಮನಾಗಿದ್ದರು, ಯಾರು ಶ್ರೀಕೃಷ್ಣನಾಗಿದ್ದರು ಅವರೇ ಈ ಶ್ರೀರಾಮಕೃಷ್ಣ ಪರಮಹಂಸ ಅಂತ ಹೇಳಿ ಅವರು ಸಮಾಧಿಗ್ರಸ್ತರಾಗಿ ತಮ್ಮ ದೇಹತ್ಯಾಗವನ್ನು ಮಾಡ್ತಾರೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಅಂದರೆ ಈ ರಾಮನ ಕೃಪೆ ನಮಗೆ ಬೇಕು, ರಾಮಕೃಷ್ಣ ಪರಮಹಂಸರ ಕೃಪೆ ನಮಗೆ ಬೇಕಂದರೆ ಅವರಲ್ಲಿ ಇದ್ದಂತಹ ಉತ್ಕಟವಾದಂತಹ ದೇವರನ್ನು ನೋಡಬೇಕು, ದೇವರನ್ನೇ ಪಡೆಯಬೇಕು. ಪರಮೋತ್ಕೃಷ್ಟವಾದದ್ದಲ್ವ. ನಮ್ಮ ಜೀವಮಾನದಲ್ಲಿ ನಾವು ಯಾರ್ಯಾರೋ ಒಂದು ಕೃಪೆಗಾಗಿ, ಅವರ ಒಂದು ಬ್ಲೆಸ್ಸಿಂಗಿಗಾಗಿ, ಅಥವಾ ಅವರ ಒಂದು ಕೃಪೆಗಾಗಿ, ಅವರ ಕಣ್ಣು ನೋಟದಲ್ಲಿ ನಾವು ಬೀಳಬೇಕು ಅಂತ ಹೇಳಿ ಇಂಪ್ರೆಸ್ ಮಾಡೋಕ್ಕೆ ಏನೇನೋ ಮಾಡ್ತಾ ಇರ್ತೀವಿ. ಆದರೆ ಸಕಲವನ್ನು ನೀಡಿದಂತಹ ಪರಮಾತ್ಮನಿಗಾಗಿ ಯಾರೂ ಅಳುವುದಿಲ್ಲವಲ್ಲ. ಇದೇ ಪರಮಹಂಸರಿಗೆ ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಹೇಗೆ ಇವರು ಪರಮಾತ್ಮನನ್ನು ಮರೆತು ಇರಬಲ್ಲರು? ಈ ಜಗತ್ತನ್ನು ನನ್ನನ್ನು ಸೃಷ್ಟಿ ಮಾಡಿಸಿದಂಥ ತಾಯಿಯನ್ನು ಮರೆತು ಇವರು ಹೇಗೆ ಇರಬಲ್ಲರು? ಹೇಗೆ ಹೇಯ ವಸ್ತುಗಳ ಮೇಲೆ ಇವರ ಮನಸ್ಸನ್ನು ಇರಿಸುತ್ತಾರೆ? ಯಾಕೆ ಇವರು ಆತ್ಮರಮಣರಾಗುವುದಿಲ್ಲ? ತಾಯಿಯ ಮೇಲೆ ಕೃಪೆಯನ್ನು ಸಂಪಾದಿಸುವುದಿಲ್ಲ, ತಾಯಿಯ ಕೃಪೆಯನ್ನು ಸಂಪಾದಿಸಿ ಆಕೆಯ ಕೃಪೆಗೆ ಪಾತ್ರರಾಗುವುದಿಲ್ಲ ಎಂಬುವಂತಹ ಮಾತನ್ನು ಅವರು ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಗುರುವಿನ ಕೃಪೆಯನ್ನು ಪಡೆಯಬೇಕು, ವ್ಯಾಕುಲರಾಗಬೇಕು, ಜಪತಪ ಅನುಷ್ಠಾನಗಳನ್ನು ಮಾಡಬೇಕು, ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ, ಭಜನೆಯನ್ನು ಮಾಡ್ತಾ, ನಿಮಗೆ ಯಾವುದು ಅನುಕೂಲ ಇದೆಯೋ ಅದನ್ನು ಮಾಡಿ. ಇದನ್ನು ಮಾಡಿದರೇನೇ ಅನ್ನೋದೇನಿಲ್ಲ, ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಇರಬೇಕು ಅಷ್ಟೆ. ಅದಕ್ಕೆ ನಿಮಗೆ ಯಾವುದು ಅನುಕೂಲ ಇದೆಯೋ, ಸುಲಭ ಇದೆಯೋ ಅದನ್ನು ಮಾಡಿ. ಅದಕ್ಕಾಗಿ ನೀವು ಏಕಾಂತವನ್ನು ಆಗಾಗ ಅನುಭವಿಸಿ. ಯಾರು ಈ ಒಂದು ಏಕಾಂತವನ್ನು ಅನುಭವಿಸ್ತಾರೋ, ಈ ಒಂದು ಆತ್ಮಾರಮಣತ್ವವನ್ನು ಅನುಭವಿಸ್ತಾರೋ ಅವರಿಗೆ ಯಾರ ಅವಶ್ಯಕತೆಯೂ ಇರೋದಿಲ್ಲ. ಅವರು ಆನಂದ ತುಂದಿಲ್ಯರಾಗಿ ಸದಾ ಚೈತನ್ಯದಲ್ಲಿ ಮುಳುಗಿ ಚೈತನ್ಯ ಮಹಾಪ್ರಭುಗಳು ಸದಾ ಆತ್ಮರಮಣತ್ವವನ್ನು ಅನುಭವಿಸ್ತಾ ಸಮಾಧಿಗ್ರಸ್ತರಾಗಿ ಆ ಒಂದು ಆನಂದ ಬಾಷ್ಪರಾಗಿ ಕುಣಿದು ಕುಪ್ಪಳಿಸ್ತಾ ಇದ್ರು ಅಂತ ಹೇಳಿ ನಾವು ಕೇಳಿದ್ದೇವೆ. ಅಂತಹ ಒಂದು ಆನಂದವು ನಿಮ್ಮ ಜೀವನಗಳಲ್ಲಿ ತುಂಬಿಕೊಳ್ಳಲಿ. ನೀವು ಕೂಡ ಕೇವಲ ಇಹಲೋಕದ ತೃಷ್ಣೆಗಳಿಗೆ ಬಲಿಯಾಗದೆ, ತಾತ್ಕಾಲಿಕವಾದಂತಹ ಉಪಶಮನಗಳ ರೀತಿಯಲ್ಲಿ ಬರುವಂತಹ ತಾತ್ಕಾಲಿಕ ಕ್ಷುದ್ರ ಸುಖಗಳಿಗೆ ಬಲಿಯಾಗದೆ, ಆ ಒಂದು ಶಾಶ್ವತವಾದಂತಹ ಅವಿಚ್ಛಿನ್ನವಾದಂತಹ ಚಿನ್ಮಯವಾದಂತಹ ಸ್ಫೂರಕವಾದಂತಹ ಅನಂತವಾದಂತಹ ಆ ಒಂದು ಪ್ರೀತಿ ಪ್ರೇಮ ಪರಮಾತ್ಮನ ಕೃಪೆ ನಿಮ್ಮೆಲ್ಲರ ಮೇಲೆ, ನಿಮ್ಮ ಕುಟುಂಬದವರೆಗೂ ಸಿಗಲಿ ಅಂತ ಹೇಳ್ತಾ, ಆಧ್ಯಾತ್ಮಿಕ ಜೀವಿಗಳು ಬಲಿಷ್ಠರಾಗಿರ್ತಾರೆ, ಅವರು ಏಕಾಂಗಿತನವನ್ನು ಅನುಭವಿಸ್ತಾರೆ. ಕಾಡಿನಲ್ಲಿ ಮೃಗರಾಜನು ಹೇಗೆ ಸಂಚರಿಸ್ತಾ ಇರ್ತಾನೋ, ಯಾವುದಕ್ಕೂ ಕೂಡ ಅಂಜದೆ ಅಳುಕದೆ ಹಾಗೆ ಈ ಆಧ್ಯಾತ್ಮಿಕ ಜೀವಿಗಳು ಬದುಕ್ತಾರೆ ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತಾ, ಆತ್ಮ ರಮಣತ್ವದ ಆನಂದವು ನಿಮಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದೆ ಆದಲ್ಲಿ ನಿಮಗೆ ಮರೆಯದ ಹಾಗೆ ಲೈಕ್ ಕೊಡಿ, ಮರೆಯದೆ ಹಾಗೆ ಇತರರಿಗೂ ಶೇರ್ ಮಾಡಿ. ಯಾಕಂದರೆ ಇದು ಪ್ರಾರಂಭಿಕ ಹಂತದಲ್ಲಿರುವಂತಹ ಚಾನೆಲ್ಲು ಅತ್ಯಮೂಲ್ಯವಾದಂತಹ ವಿಚಾರಗಳನ್ನು ನೀಡ್ತಾ ಇದ್ದಾನೆ. ನೀವು ಇದನ್ನು ಶೇರ್ ಮಾಡಲೇಬೇಕು. ಶೇರ್ ಮಾಡಿದರೆ ಮಾತ್ರನೇ ಇದು ಮುಂದಕ್ಕೆ ಹೋಗ್ತಕ್ಕಂಥದ್ದು. ಹಾಗೂ ಯೂಟ್ಯೂಬು 1000 ಸಬ್ಸ್ಕ್ರೈಬರ್ಗಳು 4000 ವಾಚ್ ಅವರ್ಸ್ ಆದರೆ ಯೂಟ್ಯೂಬ್ ರೆಕಮೆಂಡೇಶನ್ ಮಾಡ್ತಾ ಹೋಗುತ್ತೆ. ಆಮೇಲೆ ಅಲ್ಲಿಯವರೆಗೂ ನೀವು ಇದನ್ನು ಪುಷ್ ಮಾಡ್ತಾ ಈ ವಿಚಾರಗಳನ್ನು ಇತರರಿಗೂ ತಿಳಿಸಿ. ನಿಮಗೆ ನಿಜವಾಗ್ಲೂ ಇದು ಔಚಿತ್ಯ, ಇದು ಬೇಕು, ಇಂತಹ ಜ್ಞಾನ ವಿಚಾರಗಳು ನನಗೆ ಬೇಕು, ಇದು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ದೆ ಆದಲ್ಲಿ ನಿಮ್ಮ ಮನಸ್ಸಿಗೆ ಬಂದಷ್ಟು ಸಹಕಾರವನ್ನು ಈ ಒಂದು ಚಾನಲ್ಗೆ ನೀಡಿ ಇದನ್ನು ಬೆಳೆಸಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.